18ನೇ ಸೀಸನ್ IPL ಸಖತ್ತಾಗಿ ಹೋಗ್ತಾ ಇತ್ತು. RCB ಫ್ಯಾನ್ಸ್ ಅಂತೂ ಫುಲ್ ಹ್ಯಾಪಿ. ಇನ್ನೇನು ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಆಗಬೇಕು ಅನ್ನುವಷ್ಟರಲ್ಲೇ ಇಡೀ ಟೂರ್ನಿ 1 ವೀಕ್ ಪೋಸ್ಟ್ಪೋನ್ ಆಯಿತು. ಆದರೆ 1 ವಾರ ಅಷ್ಟೇ ಅಲ್ವಾ, ಆಮೇಲೆ ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಅಂದ್ರೂ ಕೂಡ ಪರಿಸ್ಥಿತಿ ಹೀಗೆ ಇರೋದಿಲ್ಲ. ಬೆಂಗಳೂರು ಟೀಮ್ಗೆ ಸಾಲು ಸಾಲು ಸವಾಲುಗಳೇ ಎದುರಾಗುತ್ತವೆ. ವಿದೇಶಿ ಆಟಗಾರರು ತಮ್ಮ ತವರಿಗೆ ಹೋಗೋಕೆ ರೆಡಿ ಇದ್ದಾರೆ. ಸೊ RCB ಏನೆಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ದಾಳಿ ನಡೀತಾ ಇರೋದ್ರಿಂದ ಭದ್ರತಾ ದೃಷ್ಟಿಯಿಂದಾಗಿ IPLನ 1 ವಾರ ಪೋಸ್ಟ್ಪೋನ್ ಮಾಡಲಾಗಿದೆ. ಆ ನಂತರ ಪರಿಸ್ಥಿತಿಯನ್ನ ನೋಡಿಕೊಂಡು ವಾಟ್ ನೆಕ್ಸ್ಟ್ ಅನ್ನೋದನ್ನ ಡಿಸೈಡ್ ಮಾಡಲಾಗುತ್ತೆ. ಬಟ್ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಇನ್ನುಳಿದ ಪಂದ್ಯಗಳನ್ನ ಪೋಸ್ಟ್ಪೋನ್ ಮಾಡಿರೋದೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹೊಸ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಟೂರ್ನಿ ಲೇಟ್ ಆದ್ರೆ ಇಂಗ್ಲೆಂಡ್ನ ಆಟಗಾರರು ವಾಪಸ್. IPL ಮೆಗಾ ಹರಾಜಿನಲ್ಲಿ RCB ಫ್ರಾಂಚೈಸಿ 3 ಇಂಗ್ಲೆಂಡ್ ಪ್ಲೇಯರ್ಸ್ಗೆ ಮಣೆ ಹಾಕಿತ್ತು. ಫಿಲ್ ಸಾಲ್ಟ್, ಜೇಕಬ್ ಬೆಥೆಲ್ ಹಾಗೆ ಲಿಯಾಮ್ ಲಿವಿಂಗ್ಸ್ಟೋನ್. ಈ 3 ಕೂಡ ಈಗಾಗಲೇ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆದು RCB ಪರ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ IPL ಆರಂಭ ಮಾಡೋದು ತಡವಾದ್ರೆ ಲಿಯಾಮ್ ಲಿವಿಂಗ್ಸ್ಟೋನ್, ಜೇಕಬ್ ಬೆಥೆಲ್ ಹಾಗೆ ಫಿಲ್ ಸಾಲ್ಟ್ ತಮ್ಮ ತವರಿಗೆ ವಾಪಸ್ ಆಗ್ತಾರೆ. ಯಾಕಂದ್ರೆ ಮೇ 22ರಿಂದ ಇಂಗ್ಲೆಂಡ್ ಹಾಗೆ ಜಿಂಬಾಬ್ವೆ ನಡುವಿನ ಟೆಸ್ಟ್ ಸರಣಿ ಶುರುವಾಗುತ್ತೆ. ಇದರ ಬೆನ್ನಲ್ಲೇ ಮೇ 29ರಿಂದ ಇಂಗ್ಲೆಂಡ್ ಹಾಗೆ ವೆಸ್ಟ್ ಇಂಡೀಸ್ ನಡುವೆ 3 ಪಂದ್ಯಗಳ ಏಕದಿನ ಸರಣಿ ಕೂಡ ನಡೆಯುತ್ತೆ. ಈ ಸರಣಿಗಳಿಗೆ ಜೇಕಬ್ ಬೆಥೆಲ್, ಲಿಯಾಮ್ ಲಿವಿಂಗ್ಸ್ಟೋನ್ ಹಾಗೆ ಸಾಲ್ಟ್ ಆಯ್ಕೆಯಾಗುವುದು ಪಕ್ಕ ಎನ್ನಲಾಗ್ತಿದೆ. ಮತ್ತೊಂದು ಕಡೆ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಈಗಾಗಲೇ ವೆಸ್ಟ್ ಇಂಡೀಸ್ ತಂಡವನ್ನ ಅನೌನ್ಸ್ ಮಾಡಲಾಗಿದೆ. ಈ ತಂಡದಲ್ಲಿ RCBಯ ಆಟಗಾರ ರೊಮ್ಯಾರಿಯೋ ಶೆಫರ್ಡ್ ಹೆಸರನ್ನು ಕೂಡ ಘೋಷಣೆ ಮಾಡಲಾಗಿದೆ. ಅಂದ್ರೆ IPL ರೀಸ್ಟಾರ್ಟ್ ಲೇಟ್ ಆದ್ರೆ RCB ತಂಡದಿಂದ ಶೆಫರ್ಡ್, ಲಿವಿಂಗ್ಸ್ಟೋನ್, ಬೆಥೆಲ್ ಹಾಗೆ ಸಾಲ್ಟ್ ಹೊರಗುಳಿಯೋದು ಪಕ್ಕಾ ಆಗಲಿದೆ. ಆಸ್ಟ್ರೇಲಿಯಾ ಆಟಗಾರರು ಕೂಡ ವಾಪಸ್ ಸಾಧ್ಯತೆ. ಇನ್ನು ಇಂಗ್ಲೆಂಡ್ ಆಟಗಾರರು ಅಷ್ಟೇ ಅಲ್ಲದೆ ಇತರೆ ಫಾರಿನ್ ಪ್ಲೇಯರ್ಸ್ ಕೂಡ ವಾಪಸ್ ಆಗಬಹುದು. ಸೌತ್ ಆಫ್ರಿಕಾದ ಲುಂಗಿ ಎನ್ಗಿಡಿ, ಆಸ್ಟ್ರೇಲಿಯಾದ ಜೋಸ್ ಹ್ಯಾಜಲ್ವುಡ್ ಹಾಗೆ ಟಿಮ್ ಡೇವಿಡ್ ಹಾಗೂ ಶ್ರೀಲಂಕಾದ ನುವಾನ್ ತುಷಾರ ತಂಡದಲ್ಲಿ ಉಳಿಯಲಿದ್ದಾರೆ. ಆದರೆ ಇವರು ಕೂಡ ಕೊನೆಯ ಪಂದ್ಯಗಳಿಗೆ RCB ಪರ ಆಡುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ. ತಮ್ಮ ರಾಷ್ಟ್ರಗಳ ಪರ ಕಣಕ್ಕಿಳಿಯೋಕೆ ಅನಿವಾರ್ಯತೆ ಇರೋದ್ರಿಂದ ಬೆಂಗಳೂರು ತಂಡಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಇವರು ಕೂಡ ಬೆಂಗಳೂರನ್ನ ತೊರೆದು ತಮ್ಮ ರಾಷ್ಟ್ರಗಳಿಗೆ ವಾಪಸ್ ಆಗಬಹುದು. 1 ವಾರದ ಬಳಿಕವೂ IPL ಸ್ಟಾರ್ಟ್ ಆಗದಿದ್ರೆ ಸದ್ಯ ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡ್ತಾ ಇರುವಂತ ಪ್ರಶ್ನೆ ಇದೆ. 1 ವಾರದ ಬಳಿಕ ಕೂಡ ಟೂರ್ನಿ ರೀಸ್ಟಾರ್ಟ್ ಆಗದೇ ಇದ್ರೆ ಮುಂದೇನು ಅನ್ನೋದು. BCCI ಸದ್ಯ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪರಿಸ್ಥಿತಿ 1 ವಾರದ ಒಳಗೆ ತಿಳಿಯಾದ್ರೆ ಆ ನಂತರ ರೀಶೆಡ್ಯೂಲ್ ಅನ್ನು ಹಾಕಿ ಉಳಿದ ಪಂದ್ಯಗಳನ್ನು ಆಡಿಸಬಹುದು. ಅಥವಾ ಈ ವರ್ಷದೊಳಗೆ ಟೀಮ್ ಇಂಡಿಯಾ ಪಂದ್ಯಗಳನ್ನು ನೋಡಿಕೊಂಡು ಮಿಡ್ಲಲ್ಲಿ ಆಡಿಸೋದು. ಅದು ಆಗದೆ ಇದ್ರೆ ಟೂರ್ನಿಯನ್ನ ಬೇರೆ ದೇಶಕ್ಕೆ ಶಿಫ್ಟ್ ಮಾಡೋದು. ಹೀಗೆ ಸಾಕಷ್ಟು ಆಪ್ಷನ್ಸ್ ಇದ್ರೂ ಕೂಡ ಯಾವುದೇ ಫೈನಲ್ ಡಿಸಿಷನ್ ಈವರೆಗೂ ಕೂಡ ತಗೊಂಡಿಲ್ಲ. ಆದ್ರೆ ಇದೆಲ್ಲದರ ನಡುವೆ ಇನ್ನೊಂದು ದಾರಿ ಕೂಡ BCCI ಮುಂದಿದೆ. ದಕ್ಷಿಣ ಭಾರತದಲ್ಲಿ ಉಳಿದ ಪಂದ್ಯಗಳನ್ನ ಆಡಿಸ್ತಾರ. 1 ವಾರದ ಬಳಿಕ ಕೂಡ ಪರಿಸ್ಥಿತಿ ಸುಧಾರಿಸದೆ ಇದ್ರೆ BCCI ರಿಸ್ಕ್ ಅನ್ನ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಹೀಗಾಗಿ ಗಡಿ ಭಾಗದ ಬದಲಾಗಿ ದಕ್ಷಿಣ ಭಾರತದಲ್ಲಿ ಉಳಿದ ಪಂದ್ಯಗಳನ್ನ ಆಯೋಜಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ. ಲೀಗ್ ಹಂತದ 12 ಹಾಗೆ ಪ್ಲೇ ಆಫ್ ಫೈನಲ್ನ 4 ಮ್ಯಾಚ್ಗಳು ಸೇರಿ ಟೋಟಲ್ ಆಗಿ ಈ ಸೀಸನ್ ಅಲ್ಲಿ ಇನ್ನೂ ಕೂಡ 16 ಪಂದ್ಯಗಳು ಬಾಕಿ ಉಳಿದಿವೆ. ಹೀಗಾಗಿ ಈ ಮ್ಯಾಚಸ್ ಅನ್ನ ಆಡಿಸೋಕೆ ಮಿನಿಮಮ್ ಅಂದ್ರೂ 2 ವಾರಗಳಂತೂ ಬೇಕೇ ಬೇಕು. ಸೊ ಬೆಂಗಳೂರು, ಹೈದರಾಬಾದ್ನಲ್ಲಿ ಉಳಿದ ಪಂದ್ಯಗಳನ್ನು ನಡೆಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಗಡಿ ಭಾಗದಲ್ಲಿ ಆಡಿಸೋದಕ್ಕಿಂತ ದಕ್ಷಿಣ ಭಾರತದ ಈ ಸ್ಟೇಡಿಯಂಗಳಲ್ಲಿ ಆಡಿಸಿದ್ರೆ ಸೇಫ್ ಅನ್ನೋದು BCCIನ ಕೆಲವರ ವಾದವಾಗಿದೆ. IPL ಲೇಟ್ ಆದ್ರೆ ಟೀಮ್ ಇಂಡಿಯಾ ಪಂದ್ಯಗಳಿಗೂ ಎಫೆಕ್ಟ್. ಆಕ್ಚುಲಿ IPL ಡಿಲೇ ಆದಷ್ಟು ಕೂಡ BCCIಗೆ ಹೊಡೆತ ಬೀಳುತ್ತೆ. ಯಾಕಂದ್ರೆ ಭಾರತ ತಂಡ ಜೂನ್ 20ರಿಂದ ಇಂಗ್ಲೆಂಡ್ನಲ್ಲಿ 5 ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡಲಿದೆ. ಆಗಸ್ಟ್ 4ರಂದು ಕೊನೆಯ ಟೆಸ್ಟ್ ಪಂದ್ಯ ಮುಗಿಯುತ್ತೆ. ಆನಂತರ ಆಗಸ್ಟ್ 17ರಿಂದ ಆಗಸ್ಟ್ 31ರವರೆಗೆ ಬಾಂಗ್ಲಾದೇಶದಲ್ಲಿ ಸೀಮಿತ ಓವರ್ಗಳ ಸರಣಿಯನ್ನು ಆಡಿಸೋಕೆ ಈಗಾಗಲೇ ಡೇಟ್ ಅನ್ನು ಫಿಕ್ಸ್ ಮಾಡಲಾಗಿದೆ. ಅಕ್ಟೋಬರ್ 2ರಿಂದ ವೆಸ್ಟ್ ಇಂಡೀಸ್ ವಿರುದ್ಧ 2 ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಕೂಡ ಆಡಬೇಕಿದೆ. ಬಾಂಗ್ಲಾದೇಶ ಪ್ರವಾಸ ಮತ್ತು ವೆಸ್ಟ್ ಇಂಡೀಸ್ ಸರಣಿಯ ನಡುವಿನ ಟೈಮಲ್ಲಿ IPL 2025 ರೀಶೆಡ್ಯೂಲ್ ಮಾಡಿದ್ರೂ ಮಾಡಬಹುದು. ಅಥವಾ ಈ ಟೈಮಲ್ಲಿ ವಿದೇಶಿ ಪ್ಲೇಯರ್ಸ್ ಬರೋದು ಕಷ್ಟ ಆಗುತ್ತೆ. ಹೀಗಾಗಿ ಇದೆಲ್ಲವನ್ನ ನೋಡಿಕೊಂಡು ಫೈನಲ್ ಡಿಸಿಷನ್ ಅನ್ನು ತೆಗೆದುಕೊಳ್ಳೋಕೆ BCCI ಈ ವಾರ ಚರ್ಚೆ ನಡೆಸ್ತಾ ಇದೆ. ಒಟ್ನಲ್ಲಿ IPL ಪೋಸ್ಟ್ಪೋನ್ ಆಗಿರೋದು ಸಾಕಷ್ಟು ಸವಾಲುಗಳನ್ನು ಸೃಷ್ಟಿಸಿದೆ. ಅದರಲ್ಲೂ RCBಗೆ ತಮ್ಮ ಸಕ್ಸಸ್ ಜರ್ನಿಯನ್ನ ಕಂಟಿನ್ಯೂ ಮಾಡೋಕೆ ಹೊಸ ಚಾಲೆಂಜಸ್ ಎದುರಾಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಟೂರ್ನಿ ರೀಸ್ಟಾರ್ಟ್ ಆದ್ರೆ ಎಲ್ಲವೂ ಸರಾಗವಾಗಿ ನಡೆಯುತ್ತೆ.
ಆದರೆ ಈಗ ಇರುವಂತಹ ಸಿಚುಯೇಷನ್ ಅನ್ನು ನೋಡ್ತಾ ಇದ್ರೆ ನೆಕ್ಸ್ಟ್ ವೀಕ್ ಮತ್ತೆ ಪೋಸ್ಟ್ಪೋನ್ ಆದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ನಮಸ್ಕಾರ.